ರಾಜ್ಯ ರಾಜಕೀಯದಲ್ಲಿ ಇಲ್ಲಿವರೆಗೂ ನಡೆಯದ ಒಂದು ಘಟನೆ ನಡೆದಿದೆ. ಇನ್ನು 2 ವರ್ಷ ಅವಧಿ ಇರುವಾಗಲೇ ಪರಿಷತ್ ಸಭಾಪತಿಯ ರಾಜೀನಾಮೆಯನ್ನ ರಾಜ್ಯ ಸರ್ಕಾರ ಪಡೆದಿದೆ. ಸದ್ಯ ಈ ಒಂದು ಬೆಳವಣಿಗೆ ವಿಪಕ್ಷ ನಾಯಕರನ್ನ ಕೆರಳಿಸಿರೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊರಟ್ಟಿ ಭಾವುಕ ಸರ್ಕಾರದ ಒತ್ತಡದಿಂದಲೇ ರಿಸೈನ್ ಕೊಟ್ರ ಬಸವರಾಜ್. ರಾಜ್ಯದಲ್ಲಿ ಸಿಎಂ ಚೇಂಜ್ ಆದ್ರೂ ಹೊಸ ಸಂಪುಟ ಕೂಡ ರಚನೆ ಆಯಿತು. ಆದರೆ ರಾಜಕಾರಣದಲ್ಲಿ ಹಿಂದೆಂದೂ ಆಗದ ಅತಿದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. ರಾಜ್ಯ ಸರ್ಕಾರ ಪರಿಷತ್ ಸಭಾಪತಿ ಸ್ಥಾನದಿಂದ ಬಸವರಾಜ್ ಹೊರಟ್ಟಿ ರಾಜೀನಾಮೆ ಪಡೆದಿದೆ. ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನವನ್ನೇ ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಂಡಿರುವ ಕಾಂಗ್ರೆಸ್ ರಾಜೀನಾಮೆ ನೀಡುವಂತೆ ಕೆಲ ದಿನಗಳ ಹಿಂದೆಯೇ ಒತ್ತಾಯ ಮಾಡಿತ್ತು. ಇದೇ ವಿಚಾರವಾಗಿ ಆಗಸ್ಟ್ 14ರಂದು ರಾಜೀನಾಮೆ ನೀಡುವುದಾಗಿ ಹೊರಟ್ಟಿ ಕೂಡ ಹೇಳಿದ್ರು. ಆದರೆ ಎಲ್ಲ ಬೆಳವಣಿಗೆ ನಡುವೆ ಸಿಎಂ ಡಿಕೆ ಹೊರಟ್ಟಿಯನ್ನ ಭೇಟಿ ಮಾಡಿ ಬರ್ತಾ ಇದ್ದಂತೆ ದಿಢೀರಾಗಿ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಕೊಟ್ಟು ಅಸಮಾಧಾನಗೊಂಡಿದ್ದ ಸಭಾಪತಿ ಹೊರಟ್ಟಿ ಭಾವುಕರಾಗಿ ಮಾತನಾಡಿದ್ರು. ಇಂದು ರಾಜೀನಾಮೆ ನೀಡ್ತೀನಿ ಅನ್ನುವ ನಿರೀಕ್ಷೆಯಲ್ಲೂ ಇರಲಿಲ್ಲ. ಏಕಾಏಕಿ ಬಂದು ಸಿಎಂ ಹಾಗೂ ಪಕ್ಷದ ಅಧ್ಯಕ್ಷರು ಇವತ್ತೇ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರು. ನಾನು ಕೊಟ್ಟೆ ಎಂದ್ರು. ಇದರಿಂದ ನನಗೆ ಅಸಮಾಧಾನ ಇದೆ ಅಂತ ಬೇಸರವನ್ನ ಹೊರಹಾಕಿದ್ರು. ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳು ನಾನು ಹೇಳಿದೆ. ಅವರು ಅದನ್ನ ಹೇಳಿದರು. ಒಬ್ಬರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಿಲ್ಲ. ಕೊಡ್ತಾನಿದ್ದೀನಿ, ಇವತ್ತು ಕೊಡಂದ್ರು ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ. ಇನ್ನು ಬಸವರಾಜ್ ಹೊರಟ್ಟಿ ಅವರ ರಾಜೀನಾಮೆಯನ್ನ ಸಿಎಂ ಡಿಕೆಶಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ನನಗೆ ರಾಜಕೀಯ ವಾಸ್ತವಾಂಶದ ಅರಿವಿದೆ. ಅವರ ಜೊತೆ ಚರ್ಚೆ ಮಾಡಿ ಮನವಿ ಮಾಡಿಕೊಂಡೆ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನ ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನು ಈ ರಾಜಕೀಯ ಬೆಳವಣಿಗೆ ವಿಪಕ್ಷೀಯರ ಕಣ್ಣನ್ನ ಕೆಂಪಾಗಿಸಿದೆ. ಹೊರಟ್ಟಿ ಅವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಈ ವಿಚಾರವಾಗಿ ಖುದ್ದಾಗಿ ಹೊರಟ್ಟಿ ಮನೆಗೆ ಭೇಟಿ ನೀಡಿದ ಬಿಜೆಪಿ ನಾಯಕರು ವಸ್ತುಸ್ಥಿತಿ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಇನ್ನು ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಗೂಂಡಾಗಿರಿ ಮಾಡಿ ತಮ್ಮ ತಂಡ ಕಟ್ಟಿಕೊಂಡು ಹೋಗಿ ಬಲವಂತವಾಗಿ ರಾಜೀನಾಮೆ ಕೊಡಿಸಿದ್ದಾರೆ. ಕರ್ನಾಟಕಕ್ಕೆ ದೊಡ್ಡ ಕಳಂಕವಿದು. ಇದೊಂದು ಗೂಂಡಾ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಹಳ ನೋವಲ್ಲಿದ್ದಾರೆ. ಒಂದು ರೀತಿ ದುಃಖದಲ್ಲಿ ಮುಳುಗಿದ್ದಾರೆ. ಯಾಕೆಂದರೆ ದಬಾವಣೆ ಮಾಡಿ ಸುಮಾರು 25 ಜನ ಸ್ವೇರಿಂಗ್ ಸೆರೆಮನಿ ಆದಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ಬೇಕಾಯಿತು. ಸಭಾಪತಿಗಳು ಅವ್ರ ಪಾಡಿಗೆ ಅವರು ಚೇಂಬರಲ್ಲಿ ಕೂತಿದ್ರು. ವಿತೌಟ್ ಏನು ಅಪಾಯಿಂಟ್ಮೆಂಟ್ ತಗೊಂಡೆ, ಯಾವುದೇ ರೀತಿ ಮುನ್ಸೂಚನೆ ಕೊಡದೆ ಏಕಾಏಕಿ ಅವರ ಚೇಂಬರ್ಗೆ ನುಗ್ಗಿ ಸಭಾಪತಿಯವರ PS ಅನ್ನು ಕರೆದು ಲೆಟ್ರೇಟ್ ತೊಗೊಂಬ ಅಂತ ಹೇಳಿ ಲೆಟ್ರೇಟ್ ತಂದ ಮೇಲೆ ಅದನ್ನು ಟೈಪ್ ಮಾಡಿಸಿ ಇವರೇ ಟೈಪ್ ಮಾಡಿಸಿ ತಪ್ಪುಗಳಿಂದ ಟೈಪ್ ಆಗಿ ಸೈನ್ ಮಾಡಿ ಅಂತೇಳಿ ದಬಾವಣೆ ಮಾಡಿ ಸೈನ್ ಮಾಡಿಸಿರುವಂಥದ್ದು ಸ್ಪಷ್ಟ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ, ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಯಾರಿಗೂ ಕೂಡ ಈ ಥರದ ಅವಮಾನ ಆಗಿಲ್ಲ. ಇದು ಅವ್ರಿಗಾದಂಥ ಅವಮಾನ ಅಲ್ಲ, ಇಡೀ ಸದನಕ್ಕಾದಂಥ ಅವಮಾನ. ಒಟ್ನಲ್ಲಿ ಇತ್ತೀಚೆಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು, ಈ ಪ್ರಕ್ರಿಯೆಯಲ್ಲಿ ಸಲೀಂ ಅಹಮದ್ ಅವರಿಗೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನ ನೀಡಲು ಹೈಕಮಾಂಡ್ ನಿರ್ಧರಿಸಿತ್ತು. ಇದರ ಅನ್ವಯ ಸಿಎಂ ಡಿಕೆಶಿ ಮತ್ತು ಕಾಂಗ್ರೆಸ್ ಒತ್ತಾಯವಾಗಿ ರಾಜೀನಾಮೆ ಪಡೆದುಕೊಂಡಿತು ಎಂಬ ವಿಚಾರ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲೇ ಚರ್ಚೆ ನಡೀತಾ ಇದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.